ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಲಿಂಗಾಯತ ಸಮಾರಂಭಕ್ಕೆ ಮೊನ್ನೆ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹೋಗಿರೋದು ಒಂದು ಕಡೆ ನಮಗೆ ಸಂತೋಷ ಆದರೆ ಒಂದು ಕಡೆ ದುಃಖ ಆಗಿದೆ ಅನ್ನುವಂಥದ್ದು. ಯಾಕೆ ಸಂತೋಷ ಅಂತಂದರೆ ಬಸವಣ್ಣನವರ ಇತಿಹಾಸವನ್ನು ನಿರ್ಮಿಸಲಿಕ್ಕಾಗಿ, ಅವರ ಇತಿಹಾಸವನ್ನು ಪ್ರಚಾರಪಡಿಸಲಿಕ್ಕಾಗಿ ಸಾಂಸ್ಕೃತಿಕ ನಾಯಕ ಅನ್ನುವಂತಹ ಹೆಸರನ್ನು ಘೋಷಣೆ ಮಾಡಿದ್ದು, ನಮ್ಮ ಮೆಟ್ರೋಗೆ ಹೆಸರನ್ನು ಇಡ್ತೀವಿ ಅನ್ನುವಂತಹದ್ದು, ಮತ್ತು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣ ಮಾಡಿ ವಚನ ವಿಶ್ವವಿದ್ಯಾಲಯ ಮಾಡುತ್ತಾರೆ ಅನ್ನುವಂತಹ ಹೇಳಿಕೆಗಳು ಕೇಳಿ ನಮಗೆ ಸಂತೋಷ ಆಗಿದೆ. ದುಃಖದ ಸಂಗತಿ ಏನು ಅಂತಂದರೆ, ಈ ಹಿಂದೆ 2018ರಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಮಾಡಲಿಕ್ಕೆ ಹೋಗಿ ಒಂದುಗೂಡಿದಂತಹ ಸಮಾಜವನ್ನು ಇಬ್ಬಾಗ ಮಾಡಲಿಕ್ಕೆ ಕೈ ಸುಟ್ಟುಕೊಂಡಂತಹ ಸಿದ್ದರಾಮಯ್ಯನವರು ಮತ್ತೆ ಈ ಸಂದರ್ಭದಲ್ಲಿ ಆ ಜೇನುಗೂಡಿಗೆ ಕೈ ಹಾಕಿ ಆ ಜೇನಿನಿಂದ ಜೇನು ಹುಳಗಳಿಂದ ಕಡಿಯುವುದನ್ನು ತಪ್ಪಿಸಿಕೊಳ್ಬೇಕು ಅನ್ನುವಂತಹ ಒಂದು ಅವಿನಾಭಾವ ಸಂಬಂಧದ ಉದ್ದೇಶವಾಗಿ ಅವರಿಗೆ ನಾವು ಆ ಕಾರ್ಯಕ್ರಮಕ್ಕೆ ಹೋಗಬೇಡ ಅನ್ನುವಂಥ ಮಾತನ್ನು ಹೇಳಿದ್ವಿ. ಆದರೂ ಕೂಡ ಅವರು ಆ ಕಾರ್ಯಕ್ರಮದಲ್ಲಿ ಹೋಗಿ ಜಾನುನಡಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಪ್ರತ್ಯೇಕ ಲಿಂಗಾಯತದ ಬಗ್ಗೆ ಯಾವುದೇ ಥರದ ಹೇಳಿಕೆಯನ್ನು ಕೊಡಲಾರದೆ ಒಂದು ಜಾನುನಡಿಯನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಆದರೂ ಕೂಡ ಅಲ್ಲಿ ಹೋಗಿರೋದ್ರಿಂದ ಸರ್ಕಾರದಲ್ಲಿ ಸ್ವಲ್ಪ ಗೊಂದಲ ಉಂಟಾಗಿದೆ ಅನ್ನುವಂತಹದ್ದು. ಸರ್ಕಾರದಲ್ಲಿರ್ತಕ್ಕಂತಹ ಸಚಿವರುಗಳು, ಕೆಲವೊಂದು ಸಚಿವರು ಆ ಕಡೆ, ಕೆಲವೊಂದು ಸಚಿವರು ಈ ಕಡೆ ಮಾತನಾಡುವುದನ್ನು ಕೇಳಿ ಯಾಕೋ ಸಿದ್ದರಾಮಯ್ಯನವರಿಗೆ ಕೂತು ಬರ್ತದೆ ಏನೋ ನವೆಂಬರ್ನಲ್ಲಿ ಅನ್ನುವಂತಹದ್ದು ನಮಗನಿಸ್ತಾ ಇದೆ ಅನ್ನುವಂತಹದ್ದು. ಮೊನ್ನಿನ ದಿನನೇ ಹೇಳಿದ್ವಿ ಅವರಿಗೆ, ನೀವು ಕಾರ್ಯಕ್ರಮದಲ್ಲಿ ಹೋದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದೇವೆ. ಆದರೂ ಕೂಡ ಸಿದ್ದರಾಮಯ್ಯನವರಿಗೆ ನವೆಂಬರ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತಹ ಪರಿಸ್ಥಿತಿ ಇದೆ ಏನೋ ಅನ್ನುವಂತಹದ್ದು ಭಾಸ ನಮಗಾಗ್ತದೆ ಅನ್ನುವಂತಹದ್ದು. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೆ ಸಹಕಾರ ನಮ್ಮದಿದೆ. ನಮ್ಮ ವೀರಶೈವ ಮಹಾಸಭೆಯವರು ಮತ್ತು ಮಠಾಧಿಪತಿಗಳು ಎಲ್ಲರೂ ಕೂಡ ನಾವು ವೀರಶೈವ ಲಿಂಗಾಯತ ಒಂದು ಅನ್ನುವಂತಹ ಮಾತನ್ನು ಯಾವಾಗಲೂ ಕೂಡ ಹೇಳ್ಕೊಂಡು ಬಂದಿದ್ದೇವೆ, ಮುಂದೂ ಕೂಡ ಹೇಳ್ತೇವೆ. ಈ ವೀರಶೈವ ಲಿಂಗಾಯತ ಅನ್ನುವಂಥ ಇಬ್ಬಾಗವನ್ನು ಮಾಡುವುದನ್ನು ಬಿಟ್ಟು ವೀರಶೈವ ಲಿಂಗಾಯತ ಎರಡೂ ಒಂದು ಕೂಡಿ ಬಂದು ನೀವು ಮಾಡಿದರೆ ಒಳ್ಳೆಯದಾಗ್ತದೆ ಅನ್ನುವಂತಹದ್ದು ಸಿದ್ದರಾಮಯ್ಯನವರು ಹೇಳಿಕೆ ಬಯಸ್ತೇವೆ ಅನ್ನುವಂತಹದ್ದು. ಸಚಿವರಾದವರು ಕೂಡ ನಮ್ಮ ಕೆಲವೊಂದು ಸಚಿವರು ಲಿಂಗಾಯತ ಅನ್ನುವುದು, ಕೆಲವೊಂದು ಸಚಿವರು ವೀರಶೈವ ಲಿಂಗಾಯತ ಅನ್ನುವಂತಹವರು ಹಿಂದೂ ಧರ್ಮದ ಅಡಿಯಲ್ಲಿ ಬರ್ತೀವಿ ಅನ್ನುವಂತಹ ಹೇಳಿದ ಬಹಳ ಸಂತೋಷ ಅನ್ನುವಂತಹದ್ದು. ನಾವೆಲ್ಲ ಹಿಂದೂ ಧರ್ಮದ ಆಚರಣೆ ಮಾಡುತ್ತಿರೋದ್ರಿಂದ ಹಿಂದೂ ಧರ್ಮದಲ್ಲೇ ಇದ್ದೇವೆ. ನಾವು ಸಲ್ಲಿಸಬೇಕಾಗಿರುವಂತಹ ಅಪ್ಲಿಕೇಶನ್ ಎಲ್ಲಿಗೆ ಅಂತಂದ್ರೆ ಕೇಂದ್ರ ಸರ್ಕಾರದವರು ನಾವೆಲ್ಲ ಒಟ್ಟುಗೂಡಿ ಹೋದ್ವಿ ಅಂತಂದ್ರೆ ನಾವೇ ಇಬ್ಬಾಗವಾಗಿ ಹೋದಾಗ ಅದು ಕೂಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದ್ದನ್ನು ಸಚಿವರಲ್ಲಿ ಕೂಡ ಗೊಂದಲ ಇದೆ ಅನ್ನುವಂತಹದ್ದು. ಎರಡು ಕಡೆ ಇರುವಂತಹ ಸಚಿವರುಗಳು ಕೂಡ ಒಂದೇ ಪಕ್ಷದವರು ಇರೋದ್ರಿಂದ ನೀವೆಲ್ಲ ಕುತ್ಕೊಂಡು ಒಂದು ನಿರ್ಧಾರವನ್ನು ಮಾಡಿದರೆ ಸಮಾಜಕ್ಕೆ ಒಂದು ಉತ್ತಮವಾದಂತಹ ಹೆಸರು ಬರ್ತದೆ ಅನ್ನುವಂತಹ ಮಾತನ್ನು ತಿಳಿಯಪಡಿಸ್ತೇನೆ. ನಿಮ್ಮ ಸಚಿವ ಸ್ಥಾನದಲ್ಲಿ ಇರುವವರು ನೀವು ಸಚಿವ ಸ್ಥಾನ ಉಳಿಬೇಕು ಅಂತಂದರೆ, ಮುಖ್ಯಮಂತ್ರಿಗಳ ಸ್ಥಾನ ಉಳಿಬೇಕು ಅಂತಂದರೆ ಈ ಧರ್ಮವನ್ನು ಒಂದುಗೂಡಿಸುವಂತಹ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು ಅನ್ನುವಂತಹದ್ದು. ಮುಖ್ಯವಾಗಿ ಸಿದ್ದರಾಮಯ್ಯನವರು ಹೇಳೋದಿಷ್ಟೇ, ನಾವು ಈ ಧರ್ಮವನ್ನು ಒಡೆಯುವಂತಹ ಕೆಲಸವನ್ನು ಮಾಡಬೇಡ್ರಿ, ಎರಡೂ ಒಂದಾಗಿ ಕೂಡುವಂತಹ ಕೆಲಸವನ್ನು ಮಾಡುವಂತಹದ್ದು ಮಾಡಿದರೆ ಅಂದ್ರೆ ನಿಮ್ಮ ಸ್ಥಾನ ಶಾಶ್ವತವಾಗಿ ಉಳಿತದೆ ಅನ್ನುವಂತಹದ್ದನ್ನು ನಾವು ಹೇಳಲಿಕ್ಕೆ ಬಯಸ್ತೇವೆ. ಶ್ರೀ ಶಟಸ್ಥಲ ಬ್ರಹ್ಮ ನೀಲಕಂಠ ಶಿವಾಚಾರ್ಯ ಸ್ವಾಮಿಗಳು, ಅಮರೇಶ್ವರ ಮಠ, ಕೋಟೆಕಲ್, ಗುಳೆದು.